ನೋಡ್ಕೊಂಡು ಕಲ್ಲು ಹೊಡಿಬೇಕು. ಆಗ ಒಂದಲ್ಲ ಒಂದ್ ಹಣ್ಣು ಬಿದ್ದೇ ಬೀಳುತ್ತೆ. ಸರ್ಕಾರಿ ಟೆಂಡರ್ ಶುರುವಾಗತ್ತೆ. ಹೀಗಾದ್ರೂ ಮಾಡಿ ಇಂಥ ಟೈಮಲ್ಲಿ ಆ ಪಲ್ಲವಿನ ಒಲಿಸ್ಕೋಬೇಕು. ಅನು, ನಾನು ಸ್ಕೂಲಿಂದ ವಾಪಸ್ ಬರ್ತಾ ಇದ್ದಾಗಿಂದ ನೋಡ್ತಾ ಇದ್ದೀನಿ, ನಿನ್ನೇನ್ ಮಾತಾಡಿಸ್ತಾನೆ ಇದ್ದೀನಿ. ಯಾಕೇನು ಮಾತಾಡ್ತಾ ಇಲ್ಲ? ಏನಾಯ್ತು ಪುಟ್ಟ? ಅನು ಅನು ಪುಟ್ಟ, ಒಂದ್ ನಿಮಿಷ ಇರೇ. ನಾನ್ ಮಾತಾಡ್ತಾನೆ ಇದ್ದೀನಿ, ಹೋಗ್ತಾನೆ ಇದೆಯಲ್ಲ. ಏಯ್, ಕೊಬ್ಬ ನಿನ್ಗೆ? ಬಾರ್ಸಿದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಹಂಗೆ. ಗೀತಾ, ಮಗು ಜೊತೆ ಹೀಗ ಮಾತಾಡೋದು? ಅಮ್ಮ, ಮಗು ಥರ ನಡ್ಕೋತಿದ್ಯಾ? ಅದು ನೋಡ್, ಬ್ಯಾಗ್ ತನ್ ಕಾಲ್ ಮೇಲೆ ಹಾಕಿರೋದು. ಇರ್ಲಿ ಬಿಡೆ. ಯಾಕಮ್ಮ, ಏನಾಯ್ತು? ಅಜ್ಜಿ, ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಂದೆ ನನಗಾಗಿದೆ. ಅಬ್ಬಬ್ಬಬ್ಬಬ್ಬ, ಇಷ್ಟಿದೀಯಾ ನಿಂದೇ ನಿನಗಂತೆ? ಏನೇ ನಿಂಗೆ? ಏಯ್, ಗೀತಾತ ಬೇರೆ. ಅಲ್ಲ, ಈ ಮನೆ ಜವಾಬ್ದಾರಿ ಏನಾದ್ರೂ ಹೊತ್ಕೊಂಡಿದ್ಯಾ? ಅಷ್ಟೋ ದೊಡ್ಡೋಳ ನೀನು? ಗೀತಾ, ಹೋಗ್ಲಿ ಬಿಡೆ. ಅವಳಿನ್ನೂ ಮಗು ಕಣೆ. ಮಗು ಸಮಕ್ ನೀನು ಮಾತಾಡ್ತೀಯಲ್ಲೇ. ಮಗು ಮಗು ಥರ ನಡ್ಕೊಂಡ್ರೆ ನಾನು ಹೇಗ್ ಮಾತಾಡ್ಸ್ಬೇಕೋ ಹಾಗೆ ಮಾತಾಡಿಸ್ತೀನಿ. ಮಗು ಥರ ನಡ್ಕೊಳುತ್ತಾ ಅದು? ಬ್ಯಾಗ್ ತನ್ ಕಾಲ್ ಮೇಲೆ ಬಿಸಾಕ್ತಾಳೆ. ಎಷ್ಟು ಕೊಬ್ಬು! ನೀವೆಲ್ರೂ ಸೇರಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಲ್ವಾ, ಅದಕ್ಕೆ ನೋಡ್ತಾ ಇರಿ, ಒಂದಿನ ಕಲ್ ತಂದು ನಿಮ್ ತಲೆ ಮೇಲೆ ಹಾಕ್ತಾಳೆ. ಸಾಕ್, ಸುಮ್ನೆ ರೇ. ಬಾಯ್ ಬಿಟ್ರೆ ಸಾಕು, ಬರೀ ಬೇಡವಾದ ಮಾತೆ ಹೊರಗ್ ಬರುತ್ತೆ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಹಂಗೆ. ಅವಳೆಷ್ಟು ಕಿಲಾಡಿ ಅಂತ ನಿನ್ಗೇನ್ ಗೊತ್ತು? ಆಯ್ತಾಯ್ತು, ಸುಮ್ನೆ ಇರು ಗೀತಾ. ನಾನ್ ಮಾತಾಡ್ತೀನಿ ಅವಳ ಜೊತೆ.